ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀನಿ ನಾನು ಭಾವಿಸ್ತೀನಿ. ರಸಪಕ್ಕ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮಗಳು ನಳಿನ ಮಾತಾಡ್ತಾ ಇದ್ದೀನಿ. ಇವತ್ತು ತುಂಬ ಟೇಸ್ಟಿ, ತುಂಬ ಆರೋಗ್ಯಕರವಾದ ನುಗ್ಗೆಕಾಯಿ ಸಾಂಬಾರು ಮಾಡ್ಕೋಣ. ತುಂಬ ಹೆಲ್ತ್ಗೆ ಒಳ್ಳೆಯದು ನುಗ್ಗೆಕಾಯಿ. ನಾನು ನೋಡಿ ಒಂದು ಅರ್ಧ ಕೆಜಿ ನುಗ್ಗೆಕಾಯಿ ತಂದಿದ್ದೆ. ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಒಂದೊಂದು ಇಂಚು ಪೀಸ್ ಥರ ಒಂದು 4 ನುಗ್ಗೆಕಾಯಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಾನು ಕುಕ್ಕರಲ್ಲಿ ಬೇಳೆ ಎಲ್ಲ ಹಾಕಿ ಕುಕ್ಕರಲ್ಲಿ ಕೂಗಿಸ್ಕೊಂಡು ಸಾಂಬಾರು ಮಾಡ್ತಾಯಿಲ್ಲ, ಡೈರೆಕ್ಟಾಗಿ ಬೇಯಿಸ್ಬಿಟ್ಟು ಹಂಗೆ ಪಾತ್ರೆಯಲ್ಲೇ ಬೇಯಿಸ್ಕೊಂಡು ಸಾಂಬಾರು ಮಾಡ್ತೀನಿ. ಕುಕ್ಕರಲ್ಲಿ ಕೂಗ್ಸ್ ಮಾಡೋದ್ರಿಗನ ಡೈರೆಕ್ಟಾಗಿ ಹಂಗೆ ಎಲ್ಲ ಒಟ್ಟಿಗೆ ಬೇಯಿಸಿ ಮಾಡೋದ್ರಲ್ಲಿ ಇನ್ನೂ ಟೇಸ್ಟು ದುಪ್ಪಟ್ಟು ಇರ್ತದೆ. ತುಂಬ ಚೆನ್ನಾಗಿರ್ತದೆ, ತುಂಬ ಟೇಸ್ಟ್ ಇರುತ್ತೆ. ನೋಡಿ, ಅದ್ರಾಗೆ ನಾನು 1 ಕಪ್ ತೊಗರಿಬೇಳೆ ತೊಗೊಂಡಿದ್ದೀನಿ. ತೊಗರಿಬೇಳೆ ತೊಳ್ಕೊಬೇಕು. ಬಟ್ಲಲ್ಲಿ ನೀರು ಕಾಯಕ್ಕಿಟ್ಟಿದ್ದೀನಿ. ಮತ್ತು ನೋಡಿ, ಮೊಳಕೆ ಕಾಳು, ಹೆಸರು ಕಾಳು. ಮೊಳಕೆ ಕಾಳು ಇಲ್ಲ ಅಂದರೆ ಮಾಮೂಲಿ ಹೆಸರು ಕಾಳನ್ನು ಹಾಕ್ಕೊಳ್ರಿ, ಹೆಸರು ಬೇಳೆಯನ್ನು ಹಾಕ್ಕೊಳ್ರಿ. ಇದ್ರ ಜೊತೆ ಇದು ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರ್ತದೆ, ತುಂಬ ಟೇಸ್ಟಿ ಇರ್ತದೆ. ನಾನು ಹೆಸರು ಕಾಳು ಮೊಳಕೆ ಕಟ್ಟಿದ್ದೆ. ನೋಡಿ, 1 ಕಪ್ಪು ಹೆಸರು ಕಾಳು ತೊಗೊಂಡಿದ್ದೀನಿ. ಮತ್ತು ಆಲೂಗಡ್ಡೆ, ಸಣ್ಣ ಸಣ್ಣ ಆಲೂಗಡ್ಡೆ, 2 ಆಲೂಗಡ್ಡೆ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು 2 ಟೊಮೆಟೊ ಬೇಯಿಸಕ್ಕೆ ಹಾಕ್ಕೊಂತೀನಿ. ಇದು ಮಸಾಲೆ ರುಬ್ಕೊಳಕ್ಬೇಕು, ಹಂಗಾಗಿ ಮಾಡ್ತೀನಿ. ನೋಡಿ, 1 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಸಣ್ಣ 2 ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಬನ್ನಿ, ನೀರು ಕುದಿಯೋಕೆ ಇಟ್ಟಿದ್ದೀನಿ. ಅದ್ರ ಜೊತೆ ಬೇಳೆ ತೊಳೆದು ಹಾಕೋಣ. ನೋಡಿ, ಒಂದು ಪಾತ್ರೆಯಲ್ಲಿ ನಾನು ಬಿಸಿನೀರು ಇಟ್ಕೊಂಡಿದ್ದೀನಿ. ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ. ನಾನು ಯಾವಾಗಲೂ ಹಿಂಗೆ ಸಾಂಬಾರು ಮಾಡೋದು, ನುಗ್ಗೆಕಾಯಿ ಸಾಂಬಾರು ಹಿಂಗೆ ಡೈರೆಕ್ಟಾಗಿ ಬೇಯಿಸ್ಕೊತೀನಿ. ತುಂಬ ರುಚಿಯಾಗಿರ್ತದೆ. ಕುಕ್ಕರಲ್ಲಿ ಬೇಳೆ ಹಾಕಿ ಉಪ್ಪಿಸ್ಕೊಂಬಿಟ್ಟು ಮತ್ತು ನುಗ್ಗೆಕಾಯಿ ಸಪ್ರೇಟ್ ಬೇಯಿಸ್ಕೊಂಡು ಮಾಡ್ತೀವಲ್ಲ, ಅದ್ರಾಗನ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ಬೇಳೆ ಸೇರಿಸ್ಕೊತಾ ಇದ್ದೀನಿ. ಬೇಳೆ ಸ್ವಲ್ಪ ಬೆಂದಮೇಲೆ ಎಲ್ಲ ನುಗ್ಗೆಕಾಯಿ, ಹೆಸರು ಕಾಳು, ಆಲೂಗಡ್ಡೆ ಎಲ್ಲ ಒಟ್ಟಿಗೆ ಹಾಕ್ಕೊಂಬಿಟ್ರೆ ಆಯಿತು. ಇದು ಬೇಳೆ ಸ್ವಲ್ಪ ಬೇಯಬೇಕು, ತೋರಿಸ್ತೀನಿ. ಇದು ಮುದ್ದೆ ಅನ್ನಕ್ಕೆಲ್ಲಂತೂ ತುಂಬ ರುಚಿಯಾಗಿರ್ತದೆ. ಮತ್ತು ಇಡ್ಲಿಗೆ, ದೋಸೆಗೂ ಚೆನ್ನಾಗಿರ್ತದೆ ನುಗ್ಗೆಕಾಯಿ ಸಾಂಬಾರು. ಇದು ಸ್ವಲ್ಪ ಕುದಿಬೇಕು. ಬೇಕಂದರೆ ಲಿಡ್ ಕ್ಲೋಸ್ ಮಾಡಿನೂ ಸ್ವಲ್ಪ ಓಪನ್ ಮಾಡಿಬಿಟ್ರೆ ಸಾಕು. ಯಾಕಂದರೆ ಉಕ್ಕು ಬರುತ್ತಲ್ಲ, ಉಕ್ಕು ಬಂದಾಗ ತೆಗಿಬೇಕು, ಇಲ್ಲಾಂದರೆ ಎಲ್ಲ ಉಕ್ಕು ಬಿಡುತ್ತೆ. ನೋಡಿ, ಈಗ ಅರ್ಧ ಬೆಂದಿದೆ. ನೋಡಿ, ತೋರಿಸ್ತೀನಿ. ಬೇಳೆ ಈ ಥರ ಸ್ವಲ್ಪ ನೋಡಿ, ಹಿಂಗಂದರೆ ಕಟ್ಟಾಗಬೇಕು, ಆ ಥರ ಬೆಂದಿದೆ. ಈಗೆಲ್ಲ ಹಾಕ್ಕೊಂಬಿಟ್ಟು ಉಪ್ಪು ಅರಿಶಿನ ಹಾಕ್ಕೊಂಬಿಡೋಣ, ಬೆಂದುತ್ತೆ. ನೋಡಿ, ಹೆಸರು ಕಾಳು, ಮೊಳಕೆ ಹೆಸರು ಕಾಳು ಹಾಕ್ಕೊತಾ ಇದ್ದೀನಿ 1 ಕಪ್ಪು. ಅದ್ರ ಜೊತೆ ಬೇಳೆ ಅದು ಎಲ್ಲ ಒಟ್ಟಿಗೆ ಬೇಯ್ತದಲ್ಲ, ತುಂಬ ಟೇಸ್ಟ್ ಆಗಿರ್ತದೆ, ತುಂಬ ರುಚಿಯಾಗಿರ್ತದೆ. ನುಗ್ಗೆಕಾಯಿ ಹಾಕ್ಕೊತಾ ಇದ್ದೀನಿ. ಈಗ ಎಲ್ಲ ನಾವೇನೇನು ಹಾಕ್ತೀವಿ, ಈರುಳ್ಳಿ, ಟೊಮೊಟೊ ಎಲ್ಲ ಒಟ್ಟಿಗೆ ಹಾಕ್ಕೊಂಬಿಟ್ಟು ಬೇಯಿಸ್ಕೊಂಡ್ರೆ ತುಂಬ ರುಚಿಯಾಗಿರ್ತದೆ. ಮತ್ತು ಈರುಳ್ಳಿ, ಟೊಮೊಟೊ, ಈರುಳ್ಳಿ ತಿನ್ನಲ್ಲ ಅಂದವರು ಈರುಳ್ಳಿ ಸ್ಕಿಪ್ ಮಾಡ್ಬೋದು, ಬೇರೆ ಎಲ್ಲ ಸೇರಿಸ್ಕೊಂಡು. ನಾನು 2 ಟೊಮೊಟೊ ಹಂಗೆ ಹಾಕ್ತೀನಿ. ಇದು ಮಸಾಲೆ ರುಬ್ಕೊಳಕ್ಬೇಕು, ಚೆನ್ನಾಗಿರುತ್ತೆ ಆ ಥರ ಟೊಮೊಟೊ ಹಾಕಿ ರುಬ್ಕೊಂಡ್ರೆ. ಆಲೂಗಡ್ಡೆ ನೋಡಿರಿ, ಈ ಥರ ಕಟ್ ಮಾಡ್ಕೊಂಡಿದ್ದೀನಿ, ಒಂಚೂರು ದಪ್ಪ ದಪ್ಪ. ನೋಡಿ, ಈಗ ಸ್ವಲ್ಪ ಉಪ್ಪು ಹಾಕೋಣ. ಎಲ್ಲರಿಗೂ ಕಾಯಿಗೆಲ್ಲ ಉಪ್ಪು ಹಿಡಿಬೇಕಲ್ವ, ಹಂಗಾಗಿ ಸ್ವಲ್ಪ ಉಪ್ಪು ಹಾಕ್ಕೊತೀನಿ, ಕಲ್ಲು ಉಪ್ಪು ಹಾಕ್ಕೊತಾ ಇದ್ದೀನಿ. ಆಮೇಲೆ ಎಲ್ಲ ಆದಮೇಲೆ ನೋಡ್ಕೊಂಡು ಹಾಕ್ಕೋಣ. ಒಂದು ಸ್ವಲ್ಪ ಅರಿಶಿನ, ಸ್ವಲ್ಪ ಎಣ್ಣೆ, ಚೆನ್ನಾಗಿ ಬೇಯ್ತದೆ ಅಂತ. ಮತ್ತು ಕರಿಬೇವು, ಹಸಿ ಕರಿಬೇವು, ಹಿಂಗೆ ಕಡ್ಡಿ ಸಮೇತನ ಹಾಕ್ಕೊಬೋದು, ಇಲ್ಲ ಆ ಥರನ ಹಾಕ್ಕೊಬೋದು. ನಾನು ಕಡ್ಡಿ ಸಮೇತನ ಹಾಕ್ತೀನಿ. ಇದು ಒಟ್ಟಿಗೆ ಎಲ್ಲ ಬೇಯಿಸ್ಕೊಬೇಕು, ಆಗ ತುಂಬ ರುಚಿಯಾಗಿರ್ತದೆ. ಈ ಥರ ಪಾತ್ರೆಯಲ್ಲಿ ಬೇಯಿಸ್ಕೊಂಡು ಮಾಡ್ತೀವಿ ನೋಡಿರಿ, ತುಂಬ ರುಚಿಯಾಗಿರ್ತದೆ. ಆಗಿನ ಕಾಲದಲ್ಲೆಲ್ಲ ಕುಕ್ಕರ್ ಏನು ಇರ್ತಲ್ಲ, ಒಲೆಯಲ್ಲಿ ಮಡಿಕೆಯಲ್ಲಿ ಮಾಡೋರು, ಆ ರುಚಿನೇ ಬೇರೆ. ನೋಡಿ, ಈ ಥರ. ಈಗ ಇದು ಚೆನ್ನಾಗಿ ಬೇಯಬೇಕು, ಒಂದು 5ರಿಂದ 10 ನಿಮಿಷ ಹಿಡಿಸ್ತದೆ. ನೋಡಿ, ಚೆನ್ನಾಗಿ ಬೇಯ್ತಾ ಇದೆ. ಈಗ ಮಸಾಲೆ ರುಬ್ಕೊಳಕ್ಕೆ ಟೊಮೊಟೊ ತೆಗೆದುಬಿಡೋಣ. ಟೊಮೊಟೊ ಬೆಂದಿದೆ, ಒಂದು ಬಟ್ಲು ತೊಗೊತಾ ಇದ್ದೀನಿ. ತಣ್ಣಗಾಗಬೇಕು ಮಿಕ್ಸಿ ರುಬ್ಕೊಳೋದ್ರಿಗೆ. ಇದು ಇನ್ನು ಸ್ವಲ್ಪ ಬೇಯಲಿ. ನೋಡಿ, ಈಗ ಕರಿಬೇವಿನ ಕಡ್ಡಿ ನೋಡಿ ಹಿಂಗೆ ಬಿಟ್ಕೊಂಡ್ಬಿಟ್ಟಿರುತ್ತೆ, ಸೈಡ್ ತೆಗೆದುಬಿಡಿ. ಇದ್ದರೆ ಏನು ತೊಂದರೆ ಇಲ್ಲ, ಆದರೆ ತೆಗೆದ್ರೂ ಇದಿಲ್ಲ. ನೋಡಿ, ಸ್ವಲ್ಪ ಬೇಳೆ ಕಾಳು ತಗೊತೀನಿ ಅದ್ರ ಜೊತೆ ರುಬ್ಕೊಳಕ್ಕೆ.
ಟೇಸ್ಟ್ ಚೆನ್ನಾಗಿರ್ತದೆ, ಸ್ವಲ್ಪ ಗಟ್ಟಿ ಬರುತ್ತೆ. ನುಗ್ಗೆಕಾಯಿ ಎಲ್ಲ ಬೇಳೆ ಮಾತ್ರ. ಸಾಕಿಷ್ಟು, ಜಾಸ್ತಿ ತೊಗೊಂಡು ತುಂಬ ಗಟ್ಟಿಯಾಗ್ಬಿಡುತ್ತೆ, ತಿನ್ನೋಕ್ಕಾಗಲ್ಲ. ಈ ಥರ ಇದು ತಣ್ಣಗಾಗಬೇಕು ನೋಡಿ. ಅದು ತರಕಾರಿ ಸ್ವಲ್ಪ ಬೇಯ್ತಾ ಇರಬೇಕು. ಬೇಯಲಿ ಸ್ವಲ್ಪ ಕಾಯಿ ತಿರ್ಕೊಂಡಿದ್ದೀನಿ. ನಾನು ಹಸಿಕಾಯಿ ಪೀಸ್ ತೊಗೊಂಡು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 3 ಟೇಬಲ್ ಸ್ಪೂನ್ ಇರ್ತದೆ ಈ ಸ್ಪೂನಲ್ಲಿ. ಈಗ ಟೊಮೊಟೊನೂ ಬೇಳೆ ಸ್ವಲ್ಪ ತೆಗೆದಿದ್ವಲ್ಲ ಅದು ಹಾಕೋಣ. ಮಸಾಲೆ ರುಬ್ಕೊಳೋದ್ರಿಗೆ 3 ಬೇಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಕಲ್ಲರ್ಗೆ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಹುಣಸೆಹಣ್ಣು, ಚಿಕ್ಕ ನಿಂಬೆಹಣ್ಣು ಗಾತ್ರದ್ದು ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೆ. ಹುಣಸೆಹಣ್ಣು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಗಸಗಸೆ 1 ಸ್ಪೂನು. ರುಚಿ ಚೆನ್ನಾಗಿ ಬರುತ್ತೆ ಗಸಗಸೆ ಹಾಕ್ಕೊಂಡ್ರೆ, ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ. ಮತ್ತು ಸಾರಿನ ಪುಡಿ, ನಾನು ಮನೇಲಿ ಮಾಡಿರೋ ಸಾಂಬಾರು ಪುಡಿನೇ ಹಾಕ್ಕೊತಾ ಇದ್ದೀನಿ. ನಿಮ್ಮ ಖಾರ ನೋಡಿ ಹಾಕ್ಕೊಳ್ಳಿ. ನಾನು ಒಂದು 3 ಸ್ಪೂನ್ ಹಾಕ್ಕೊತೀನಿ. ನೀವು ಖಾರ ಕಮ್ಮಿ ತಿನ್ನೋರಾದರೆ ಖಾರ ಕಮ್ಮಿ ಹಾಕ್ಕೊಳ್ಳಿ. ಒಂದು ಅರ್ಧ ಸ್ಪೂನ್ ಧನಿಯಾ ಪುಡಿ, ಇದು ಹೋಮ್ಮೇಡೆ, ಇದು ಮನೇಲಿ ಮಾಡ್ಕೊಂಡಿರೋದೆ. ಈಗ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಂಬರ್ತೀನಿ ನೋಡಿ. ಎಲ್ಲ ನುಗ್ಗೆಕಾಯಿ, ಬೇಳೆ, ಆಲೂಗಡ್ಡೆ ಚೆನ್ನಾಗಿ ಬೆಂದಿದೆ ನೋಡಿ. ನೋಡ್ತಾ ಇದ್ದಂಗೆ ಗೊತ್ತಾಗುತ್ತೆ ನೋಡಿ. ನೋಡಿ ಬಿಸಿ ಇದೆ. ಹೆಂಗೆ ಕಟ್ಟಾಗುತ್ತೆ, ಚೆನ್ನಾಗಿ ಬೆಂದಿದೆ. ಈಗ ಮಸಾಲೆ ರುಬ್ಕೊಂಡ್ರಲ್ಲ, ಮಸಾಲೆ ಆ್ಯಡ್ ಮಾಡ್ಕೊಂಬಿಡೋಣ. ನೋಡಿ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಅದೇ ನೀರು ಹಾಕ್ಕೋಣ ನೋಡಿ. ಮಿಕ್ಸಿ ಜಾರ್ಗೆ ನೀರು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಸೇರಿಸಿ. ಈಗ ನಿಮ್ಗೆ ಗಟ್ಟಿ ನೋಡ್ಕೊಳ್ಳಿ, ನಿಮ್ಗೆ ಗಟ್ಟಿ ಬೇಕಾ ಗಟ್ಟಿ ಮಾಡ್ಕೊಳ್ಳಿ, ತೆಳ್ಳಿ ಬೇಕಾದ್ರೆ ತೆಳ್ಳಿ ಮಾಡ್ಕೊಳ್ಳಿ. ಒಬ್ಬರು ಸ್ವಲ್ಪ ಗಟ್ಟಿ ತಿಂತಾರೆ, ಕಲರು ತುಂಬ ತೆಳ್ಳಿ ತಿಂತಾರೆ. ನಾವು ಮೀಡಿಯಮಾಗಿ ಮಾಡ್ತೀನಿ. ಈಗ ಇನ್ನೂ ಸ್ವಲ್ಪ ನೀರು ಹಾಕ್ತೀನಿ. ನೋಡಿ ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಕುದೀತಾ ಇದೆ, ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಉಪ್ಪು ಖಾರ ನೋಡ್ಕೊಳ್ಳಿ, ಉಪ್ಪು ಬೇಕಂದರೆ ನೋಡಿ ಹಾಕ್ಕೊಳ್ಳಿ. ಆವಾಗಲೇ ಸ್ವಲ್ಪ ತರಕಾರಿ ಬೇಯಕ್ಕೆ ಮಾತ್ರ ಉಪ್ಪು ಹಾಕ್ಕೊಂಡಿದ್ರಲ್ವ. ಈಗ ಸಾಂಬಾರಿಗೆಲ್ಲ ನೋಡಿ ಉಪ್ಪು ಹಾಕ್ಕೊಳ್ಳಿ. ನಾನು ಆ ಕಡೆ ಸೈಡ್ಗೆ ಒಗ್ಗರಣೆಗೆ ಇಟ್ಟಿದ್ದೀನಿ. ನಂಗೆ ಸರಿಯಾಗಿದೆ. ಒಗ್ಗರಣೆಗೆ ಇಟ್ಟಿದ್ದೀನಿ ನೋಡಿ. ಈ ಕಡೆ ಬಂಟ್ಲಿ, ಇನ್ನೊಂದು ಸ್ಟವ್ ಮೇಲೆ ಸ್ವಲ್ಪ ಸಾಸಿವೆ, ಒಂದು ಅರ್ಧ ಸ್ಪೂನ್ ಇಂಗು, ಸ್ವಲ್ಪ ಕರಿಬೇವು, ಬಿಸಿ ನುಗ್ಗೆಕಾಯಿ ಸಾಂಬಾರು ರೆಡಿ. ಬನ್ನಿ ಊಟ ಮಾಡೋಣ. ಟೇಸ್ಟಿ ಆರೋಗ್ಯಕರವಾದ ನುಗ್ಗೆಕಾಯಿ ಸಾಂಬಾರು ರೆಡಿಯಾಗಿದೆ. ಬನ್ನಿ ಊಟ ಮಾಡೋಣ ನೋಡಿ. ಬನ್ನಿ ಊಟ ಮಾಡೋಣ. ನುಗ್ಗೆಕಾಯಿ ಸಾಂಬಾರು ರೆಡಿಯಾಗಿದೆ. ನಾನು ಕೆಂಪಕ್ಕಿ ಅನ್ನ ಮಾಡ್ಕೊಂಡಿದ್ದೀನಿ. ರಾಜಮುಡಿ ಅಕ್ಕಿ ಅಂತಾರಲ್ಲ ಆ ಅನ್ನ ಇದು, ಕೆಂಪಕ್ಕಿ ಅನ್ನ. ನೀವು ವೈಟ್ ರೈಸ್ ಮಾಡ್ಕೊಬೋದು, ಮುದ್ದೆ ಜೊತೆಗೂ ತುಂಬ ಚೆನ್ನಾಗಿರ್ತದೆ. ದೋಸೆ ಇಡ್ಲಿಗಂತೂ ಸಖತ್ತಾಗಿರುತ್ತೆ. ನುಗ್ಗೆಕಾಯಿ ಸಾಂಬಾರು, ಬಿಸಿ ನುಗ್ಗೆಕಾಯಿ ಸಾಂಬಾರು. ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನುಗ್ಗೆಕಾಯಿ, ನುಗ್ಗೆ ಸೊಪ್ಪು ತುಂಬ ಒಳ್ಳೆಯದು. ಇವಾಗ ಹೋಗ್ತಾ ಇದೆ. ಬಿಸಿ ಇದೆ. ಅನ್ನನೂ ಬಿಸಿ, ಸಾಂಬಾರು ಬಿಸಿ. ಬನ್ನಿ ಊಟ ಮಾಡಿರಿ. ಆಹಾ ಸಖತ್ತಾಗಿದೆ.
ತುಂಬ ಅದ್ಭುತವಾಗಿದೆ, ತುಂಬ ರುಚಿಯಾಗಿದೆ, ತುಂಬ ಟೇಸ್ಟಿಯಾಗಿದೆ. ಅಷ್ಟೇ ಆರೋಗ್ಯಕ್ಕೂ ಒಳ್ಳೆಯದು. ನೀವು ಮಾಡ್ಕೊಳ್ತೀನಿ, ಹೆಂಗೆ ಬಂತಂತ ಕಮೆಂಟ್ ಮಾಡಿ. ನೀವು ಯಾವ ಥರ ಮಾಡ್ತೀರಿ ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಧನ್ಯವಾದಗಳು. ಬಾಯ್ ಬಾಯ್.